ಸುಮಲತಾ ಅವರ ರಾಜಕೀಯ ಭವಿಷ್ಯ ಅತಂತ್ರ ಆಯಿತು, ಅಲ್ಲೇ ಮುಗಿದೋಯ್ತು ಅಂತ ಇರುವಾಗಲೇ ಈಗ ರಾಜ್ಯಸಭೆಗೆ ಮಂಡ್ಯದ ಗೌಡ್ತಿ ಹೋಗ್ತಾರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಸುಮಲತಾ ಅವರಿಗೆ ಸಿಗುತ್ತಾ ಬಿಜೆಪಿ ರಾಜ್ಯ ಮರ್ಯಾದೆ? ಸುಮಲತಾಗೆ ರಾಜ್ಯಸಭೆಯ ಪ್ರವೇಶ ಸಿಗುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಮತ್ತೆ ಗೌಡ್ತಿಗೆ ಗೌಡರೇ ಅಡ್ಡಗಾಲಾಗ್ತಾರಾ? ಯಾರಿಗೆ ರಾಜ್ಯಭಾರ ವಹಿಸುತ್ತೆ ಬಿಜೆಪಿ? ಸುಮಲತಾಗೆ ದೊಡ್ಡ ಗೌಡರ ಪೈಪೋಟಿ ಇದೆ. ಹೀಗಾಗಿ ಅವ್ರನ್ನ ಓವರ್ಟೇಕ್ ಮಾಡ್ಕೊಂಡು ಅವಕಾಶ ಪಡ್ಕೊಳ್ಬೇಕು. ಅವಕಾಶಕ್ಕಾಗಿ ಸದಾನಂದ ಗೌಡ ಅವರು ಕೂಡ ವೇಟಿಂಗ್ ಮಾಡ್ತಾ ಇದ್ದಾರೆ. ಅವರು ಕೂಡ ವೇಟಿಂಗ್ ಅಲ್ಲಿ ಇದ್ದಾರೆ. ಇಬ್ಬರು ಗೌಡರ ಮಧ್ಯೆ ಗೌಡ್ತಿ ಕೂಡ ಪೈಪೋಟಿ ನಡೆಸ್ತಾ ಇದ್ದಾರೆ. ಬಿಜೆಪಿಯಿಂದ ರಾಜ್ಯಸಭೆ ಪ್ರವೇಶಕ್ಕೆ ಲಾಭಿ ಕೂಡ ನಡೆಸ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯ ಲೆಕ್ಕಾಚಾರ ಏನು ಹಾಗಾದ್ರೆ? ನೋಡಿ, ಮಂಡ್ಯ ಭಾಗದಲ್ಲಿ ತಮ್ಮ ಪಕ್ಷವನ್ನ ಬಲಪಡಿಸ್ಕೊಳ್ಬೇಕು ಅಂತಂದ್ರೆ ಆಗ ಏನು ಮಾಡಬೇಕು? ಆ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ. ಅಲ್ಲಿ ಪ್ರಬಲ ನಾಯಕರು ಅಂತ ಯಾರೂ ಇಲ್ಲ. ಅಂತಹ ಪ್ರಬಲ ಜನರನ್ನ ಸೆಳೆಯಬಲ್ಲಂತಹ, ವೋಟ್ ಬ್ಯಾಂಕನ್ನು ಸೆಳೆಯಬಲ್ಲಂತಹ ನಾಯಕರು ನೋಡಿ, ಇಲ್ಲಿ ದೇವೇಗೌಡ ಅವರಿಗೆ ನಾವು ಈಗಾಗಲೇ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಬಿಜೆಪಿಗೆ. ಆ ಒಂದು ಈಗ ಮಾತು ಸಿಕ್ಕಿದೆ ಅವರಿಗೆ. ಇದೇ ಕಾರಣಕ್ಕೋಸ್ಕರ ದೊಡ್ಡ ಗೌಡರಿಗೆ ಟಿಕೆಟ್ ಕೊಡೋದು ಬಹುತೇಕ ಸಾಧ್ಯತೆಗಳು ಇಲ್ವಾ ಅನ್ನೋ ಪ್ರಶ್ನೆಗಳಿಲ್ಲಿ ಅದು ಕೂಡ ಉದ್ಭವ ಆಗುತ್ತೆ. ಕೊಡದೇ ಇದ್ದರೆ ಬಿಜೆಪಿಗೆ ಎದುರಾಗುವ ಕಂಟಕ ಒಂದು ಕಡೆ ಆದರೆ, ಬಿಜೆಪಿ ದೂರದೃಷ್ಟಿಯನ್ನು ಇಟ್ಟುಕೊಂಡು ಇಲ್ಲಿ ಟಿಕೆಟ್ ಕೊಡುತ್ತಾ ಅನ್ನೋ ಪ್ರಶ್ನೆ ಕೂಡ, ಅವಕಾಶ ಕೊಡುತ್ತಾ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು.